ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎಮ್ ಜೆ ಸ್ಪಾರ್ಕ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ನಿನ್ನೆ ಒಬ್ಬರು ಕಾಮೆಂಟನ್ನು ಹಾಕಿದ್ರಿ, ನೀವು ಡೈಲಿ ವೀಡಿಯೋಸ್ನ ಹಾಕ್ತಾಯಿರಿ, ನೀವು ಆ ವಿಡಿಯೋ ಹಾಕೋದ್ರಿಂದ ತುಂಬ ಜನಕ್ಕೆ ಯೂಸ್ ಆಗುತ್ತೆ ಅಂತ. ಮೇಯ್ನಾಗಿ ಸಿವಿಲ್ ಅಲ್ಲ, ಡಿ ಆರ್ ಮತ್ತು ಸಿ ಆರ್ ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಪೇಮೆಂಟ್ ಆಗ್ತಾ ಇದ್ದಾವೆ. ಆದರೆ ಪೇಮೆಂಟ್ ರೆಸಿಪ್ಟು ಜನ್ರೇಟ್ ಆಗ್ತಾ ಇಲ್ಲ, ಮತ್ತು ಹಾಗೆ ಅಪ್ಲಿಕೇಶನಲ್ಲಿ ಕೂಡ ಪೇಮೆಂಟ್ ಆಗಿದೆ ಅಂತ ತೋರಿಸ್ತಾ ಇಲ್ಲ. ಸ್ವಲ್ಪ ಟೈಮನ್ನು ತೆಗೆದುಕೊಳ್ತಾ ಇದೆ. ಇದು ಯಾಕೆ ಈ ಪ್ರಾಬ್ಲಮ್ ಎಲ್ಲರಿಗೂ ಬರ್ತಾ ಇದೆ ಅಂದರೆ, ಲಾಸ್ಟ್ ಡೇಟ್ ಬಂದಿದೆ, ಸರ್ವರ್ ತುಂಬಾ ಬ್ಯುಸಿ ಇದೆ, ಹೀಗಾಗಿ ಪೇಮೆಂಟ್ಗಳು ಆ ಥರ ಆಗ್ತಾ ಬರ್ತವೆ. ಒಂದು 15 ನಿಮಿಷ ಇಲ್ಲ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಆದ ನಂತರ ರಿಪೀಟ್ ನೀವು ಪೇಮೆಂಟನ್ನು ಮಾಡೋದಕ್ಕೆ ಹೋಗಬೇಡಿ, ಅದು ಪೇ ಅಂತ ತೋರಿಸುತ್ತೆ. ಒಂದು ಸಲ ಪೇಮೆಂಟನ್ನು ಮಾಡಿದರೆ ಅದರ ಸ್ಕ್ರೀನ್ಶಾಟನ್ನು ತೆಗೆದಿಟ್ಕೊಳ್ಳಿ. ಆನಂತರ 1 ಗಂಟೆ ಅಥವಾ ಒಂದು ಅರ್ಧ ಗಂಟೆ ಬಿಟ್ಟು ನೀವು ಅದನ್ನು ಚೆಕ್ ಮಾಡಿ, ರಿಫ್ರೆಶ್ ಮಾಡಿ, ನಿಮ್ಮ ಪೇಮೆಂಟ್ ಆಗಿರುತ್ತೆ. PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮ್ಮ ಪೇಮೆಂಟ್ ಆಗಿ ಟ್ರಾನ್ಸಾಕ್ಷನ್ ID, ಟೈಮಿಂಗು ಎಲ್ಲ ಮೆನ್ಷನ್ ಆಗಿರುತ್ತೆ. ಕರೆಕ್ಟ್ ಆಗಿದೆಯಾ ಅಲ್ವಾ ಅಂತ ಸ್ಕ್ರೀನ್ಶಾಟ್ ಹೊಡೆದಿರೋ ಫೋನ್ಪೇಲಿ ಚೆಕ್ ಮಾಡ್ಕೊಂಬಿಡಿ. ಅಥವಾ ಪೇಮೆಂಟ್ ಆಗಿದ್ದರೆ ಏನು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಪೇಮೆಂಟ್ ಸಕ್ಸಸ್ಫುಲ್ ಆಗಿದ್ದರೆ, ಆಗಿಲ್ಲ ಅಂತ ತುಂಬ ಜನ ನಮ್ಮದು ಅಮೌಂಟ್ ಕಟ್ ಆಗಿದೆ ಆದರೆ ಪೇಮೆಂಟ್ ಆಗ್ತಿಲ್ಲ, ಅಂದರೆ ಆಗಿದೆ ಅಂತ ತೋರಿಸ್ತಾ ಇಲ್ಲ, ರೆಸಿಪ್ಟು ಬರ್ತಾ ಇಲ್ಲ ಅಂತ ಕಮೆಂಟನ್ನು ಹಾಕಿದ್ರಿ. ಒಂದು ಸ್ವಲ್ಪ ವೇಟ್ ಮಾಡಿ, ಸರ್ವರ್ ಬ್ಯುಸಿ ಇರೋದ್ರಿಂದ ಈ ಥರ ಎಲ್ಲ ಪ್ರಾಬ್ಲಮ್ಗಳು ಆಗ್ತಾ ಇದ್ದಾವೆ. ಅದಕ್ಕಾಗಿ ಅಷ್ಟೇ ಆ ಥರ ಆಗಿದೆ. ಯಾವುದೇ ಅಪ್ಲಿಕೇಶನ್ ಆಗಲಿ, ಕೊನೆ ದಿನಾಂಕ ಬಂದಾಗ ಇಂತಹ ಸಮಸ್ಯೆಗಳು ತುಂಬಾ ಬರ್ತವೆ. ಎಲ್ಲ ಅಪ್ಲಿಕೇಶನ್ಗಳು ಇಲ್ಲೂ ಈ ಥರ ಸಮಸ್ಯೆಗಳು ಬಂದೇ ಬರ್ತವೆ. ಈ ಥರ ಆಗಿದೆ, ಆ ಥರ ಆಗಿದೆ, ಅಪ್ಲಿಕೇಶನ್ ಸಕ್ಸಸ್ ಆಗುತ್ತೋ ಇಲ್ಲೋ ಅಂತ ಯಾರು ತುಂಬ ವಿಚಾರ ಮಾಡೋದಕ್ಕೆ ಹೋಗಬೇಡಿ. ಅಪ್ಲಿಕೇಶನ್ ಸಕ್ಸಸ್ ಆಗ್ತವೆ, ಪೇಮೆಂಟ್ ಆಗಿದೆ ಅಂದರೆ. ಆದರೆ ರಿಸಿಪ್ಟ್ ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಹಾಗೆ ತುಂಬ ಜಾಬ್ ಅಪ್ಡೇಟ್ಸ್ಗಳನ್ನ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕಿದ್ದೀನಿ, ಪ್ರತಿದಿನವೂ ಹಾಕ್ತಾ ಇರ್ತೀನಿ. ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಾಜು ಇರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನೋಟಿಫಿಕೇಷನು, ಅಂದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಬರುತ್ತೆ. ನಿಮ್ಮಲ್ಲಿ ಏನಾದರೂ ಎರರ್ಸು, ಪ್ರಾಬ್ಲಮ್ಸು, ಯಾರಿಗೆಲ್ಲ ಅಪ್ಲಿಕೇಶನ್ ಹಾಕೋದಕ್ಕೆ ತಿಳಿತಾ ಇಲ್ಲ ಅಂಥವ್ರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದರೆ ನಾವು ಅಪ್ಲಿಕೇಶನ್ ಕೂಡ ಹಾಕಿಕೊಟ್ಟಿದ್ದೀವಿ ತುಂಬ ಜನಕ್ಕೆ. ನಿಮಗೂ ಕೂಡ ಅಪ್ಲಿಕೇಶನ್ಗಳನ್ನ ಹಾಕಿ ಕೊಡ್ತೀವಿ. ಆದರೆ ಸರಿಯಾದ ಮಾಹಿತಿಗಳಿರಬೇಕು. ಯಾವುದು ಇನ್ಕಮ್ ಕಾಸ್ಟ್ ಹಾಕುವಂಥ ಸಂದರ್ಭದಲ್ಲಿ ಯಾವುದು ಎಕ್ಸ್ಪೈರ್ ಆಗಿರುವಂಥದ್ದು ಹಾಕೋದಕ್ಕೆ ಹೋಗಬೇಡಿ. ನೆಕ್ಸ್ಟ್ ವಿಡಿಯೋ ಯಾವ ಎರರ್ ಮೇಲೆ ಬರ್ತಾ ಇದೆ ಅಂದರೆ SSP ಸ್ಕಾಲರ್ಶಿಪ್ ಎರರ್. ನೆಕ್ಸ್ಟ್ ವಿಡಿಯೋ ಮಧ್ಯಾಹ್ನ ಅಪ್ಲೋಡ್ ಮಾಡಿರ್ತೀನಿ. SSP ಸ್ಕಾಲರ್ಶಿಪ್ಪಲ್ಲಿ ತುಂಬ ಎರರ್ಗಳು ಬರ್ತಾ ಇದ್ದಾವೆ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಫಸ್ಟ್ PU ಸೆಕೆಂಡ್ PUCಯಲ್ಲಿ ಕಲಿತಾ ಇರುವಂಥ ವಿದ್ಯಾರ್ಥಿಗಳಿಗೆ, ಇವಾಗ SSLC ಮುಗಿಸಿರೋರು, ಅದೊಂದು ಎರರ್ ಬರ್ತಾ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ.